2 ಪಂದ್ಯ 2 ದೊಡ್ಡ ಗೆಲುವು. ಶ್ರೀಲಂಕಾ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಭಾರತ ಅಧಿಕಾರಯುತ ಗೆಲುವುಗಳೊಂದಿಗೆ 2-0 ಮುನ್ನಡೆಯನ್ನ ಸಾಧಿಸಿದ್ದು, ಶುಕ್ರವಾರ ಇಲ್ಲಿನ ಗ್ರೀನ್ಫೀಲ್ಡ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 3ನೇ ಪಂದ್ಯವನ್ನ ಗೆದ್ದು ಸರಣಿ ವಶಪಡಿಸಿಕೊಳ್ಳಲು ಎದುರು ನೋಡ್ತಾ ಇದೆ. ಕಳೆದೆರಡು ಪಂದ್ಯಗಳಲ್ಲಿ ಪ್ರವಾಸಿ ತಂಡದ ವಿರುದ್ಧ ಆತಿಥೇಯರು ಎಲ್ಲ 3 ವಿಭಾಗಗಳಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಪ್ರಚಂಡ ಬೌಲಿಂಗ್ ಮೂಲಕ ಶ್ರೀಲಂಕಾವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಿದ ಭಾರತ ತನ್ನ ಅಗ್ರ ಕ್ರಮಾಂಕದ ನಿರ್ಮಿತ ಬ್ಯಾಟಿಂಗ್ನ ನೆರವಿನಿಂದ ನಿರಾಯಾಸವಾಗಿ ಗೆಲುವುಗಳನ್ನು ದಾಖಲಿಸಿತು. ಮುಂದಿನ ವರ್ಷ ಜೂನ್ 12ರಂದು ಆರಂಭಗೊಳ್ಳಲಿರುವ ಟಿ20 ವಿಶ್ವಕಪ್ಗೆ ಸಿದ್ಧತೆ ಆರಂಭಿಸಿರುವ ಭಾರತ ಸದೃಢವಾಗಿ ಕಾಣ್ತಾ ಇದ್ದು, ತನ್ನ ಆಯುಧಗಳನ್ನು ಇನ್ನಷ್ಟು ಹರಿತಗೊಳಿಸಿಕೊಳ್ಳಲು ಈ ಸರಣಿ ಸೇರಿ ಮುಂಬರುವ ಎಲ್ಲ ಸರಣಿಗಳನ್ನು ಬಳಸಿಕೊಳ್ಳಲಿದೆ. ತಂಡಕ್ಕೆ ವಾಪಸ್ಸಾದ ಬಳಿಕ ಶಫಾಲಿ ವರ್ಮಾ ಓಟಕ್ಕೆ ತಡೆಯೇ ಇಲ್ಲದಂತಾಗಿದ್ರೆ, ವೈಯಕ್ತಿಕ ಜೀವನದಲ್ಲಿ ಆದ ನೋವು ತಮ್ಮ ಆಟಕ್ಕೆ ಅಡ್ಡಿಯಾಗದಂತೆ ಎಚ್ಚರವನ್ನು ವಹಿಸುವಲ್ಲಿ ಸ್ಮೃತಿ ಮಂದಾನ ಯಶಸ್ವಿಯಾಗಿದ್ದಾರೆ. ಜಮಿಯಾ ರೋಡ್ರಿಗ್ಸ್ ಅತ್ಯದ್ಭುತ ಲಯದಲ್ಲಿದ್ದು, ಹರ್ಮನ್ಪ್ರೀತ್, ದೀಪ್ತಿ ಶರ್ಮಾ, ರಿಚಾ ಘೋಷ್ ಸಹ ಸ್ಥಿರತೆ ಉಳಿಸಿಕೊಂಡ್ರೆ ಭಾರತವು ಅಪಾಯಕಾರಿ ತಂಡವಾಗಿ ವಿಶ್ವಕಪ್ಗೆ ಕಾಲಿಡುವುದರಲ್ಲಿ ಅನುಮಾನ ಇಲ್ಲ.